ನಮಸ್ಕಾರ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಹಿಕಲ್ಸ್ ಇನ್ಫೋ ಝೋನ್ಗೆ. ಇವತ್ತಿನ ಟಾಪಿಕ್ ಬಂದು ನಮ್ಮ ಇಂಡಿಯಾದ ಮಹೇಂದ್ರ ಕಂಪನಿಯ ಎಲೆಕ್ಟ್ರಿಕ್ ಕಾರ್ಸ್ನ ಬಗ್ಗೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಹಾಲ್ಗೆ ಸೆಟ್ ಮಾಡಿ ನಮ್ಮ ನೆಕ್ಸ್ಟ್ ವಿಡಿಯೋನ ಎಲ್ಲರಿಗಿಂತ ಮುಂಚೆ ನಿಮ್ಮ ಹತ್ರ ತಲುಪಲು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಮ್ಮ ಇಂಡಿಯಾದ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಾದ ಮಹೇಂದ್ರದ ಬಗ್ಗೆ. ಹೌದು ಸ್ನೇಹಿತರೆ, ಮಹೇಂದ್ರ ಕಂಪ್ನಿ ತನ್ನ ಎಲೆಕ್ಟ್ರಿಕ್ ಕಾರ್ಸನ್ನು ಲಾಂಚ್ ಮಾಡಲು ತಯಾರಾಗಿದೆ. ಈಗಾಗಲೇ ನಾವು ಎಲ್ಲ ನೋಡಿರೋ ಹಾಗೆ 15 ಆಗಸ್ಟ್ರಂದು ಇಂಡಿಪೆಂಡೆನ್ಸ್ ಡೇ ದಿನ ತನ್ನ ಎಲೆಕ್ಟ್ರಿಕ್ ಕಾರ್ಸ್ ಅನ್ನು ಪ್ರೀಮಿಯರ್ ಶೋ ಅನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ಮಹೇಂದ್ರ ತನ್ನ ಎಲೆಕ್ಟ್ರಿಕ್ ಕಾರ್ಸ್ ಅನ್ನು 2025 ಒಳಗೆ ಮಾರ್ಕೆಟಿಗೆ ಬಿಡುಗಡೆ ಮಾಡಲಾಗಿದೆ. ಪ್ರೀಮಿಯರ್ ಶೋ ಅಲ್ಲಿ ಯಾವ ಎಲೆಕ್ಟ್ರಿಕ್ ಕಾರ್ಸ್ ಯಾವ ಇಯರಲ್ಲಿ ಬರುತ್ತೆ ಅಂತ ತಿಳಿಸಿದೆ. ಮತ್ತು ಮಹೇಂದ್ರ ಕಂಪನಿ ತನ್ನ ನ್ಯೂ ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಕಾರ್ಸ್ ಅನ್ನು ಇನ್ ಟೈಮ್ಗೆ ರೆಡಿ ಮಾಡಲು ಹಾಗೆ ಡೆವಲಪ್ ಮಾಡಲು ಪ್ರಸಿದ್ಧ ಕಂಪನಿಯಾದ ವೋಲ್ಕ್ಸ್ವ್ಯಾಗನ್ ಜೊತೆ ಕೈ ಜೋಡಿಸಿದೆ. ಮಹೇಂದ್ರ ರಿಲೀಸ್ ಮಾಡಿದ್ದ ಆ ಪ್ರೀಮಿಯರ್ ಶೋ ಅಲ್ಲಿ 5 SUVs, ಅದರಲ್ಲಿ 4 ಕೂಪ್ SUV ಸ್ಟೈಲ್ ಮತ್ತು 5ನೇದು XUV 700 ಥರ ಇದೆ. ಮಹೇಂದ್ರ ತನ್ನ 5 ಎಲೆಕ್ಟ್ರಿಕ್ ಕಾರ್ಸ್ ಅನ್ನು 2 EV ಬ್ರ್ಯಾಂಡ್ಸ್ ಆಗಿ ಬಿಡುಗಡೆ ಮಾಡಿದೆ. ಈ 2 ಬ್ರ್ಯಾಂಡ್ಸ್ ರೆಡಿ ಆಗೋದು ಆಲ್ ನ್ಯೂ ಇನ್ಗ್ಲೋ ಪ್ಲಾಟ್ಫಾರ್ಮ್. ಈ ಇನ್ಗ್ಲೋ ಪ್ಲಾಟ್ಫಾರ್ಮ್ ಮಾಡಿರೋದೇ ಎಲೆಕ್ಟ್ರಿಕ್ SUVs ಗೋಸ್ಕರ. ಇನ್ಗ್ಲೋ ಪ್ಲಾಟ್ಫಾರ್ಮ್ ಅಂದರೆ ಇಂಡಿಯಾ ಪ್ಲಸ್ ಗ್ಲೋಬಲ್ ಪ್ಲಾಟ್ಫಾರ್ಮ್ ಎಂದರ್ಥ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಹೇಂದ್ರ ಹೇಳಿರೋ ಪ್ರಕಾರ ಕಾರ್ಸ್ ಅಲ್ಲಿ ಆಫರ್ ಮಾಡೋದು ಕ್ಲಾಸ್ ಲೀಡಿಂಗ್ ಸೇಫ್ಟಿ, ಸ್ಟ್ಯಾಂಡರ್ಡ್ಸ್, ಪರ್ಫಾರ್ಮೆನ್ಸ್, ಲಾಂಗ್ ರೇಂಜ್ ಆ್ಯಂಡ್ ಎಫಿಷಿಯನ್ಸಿ, ಬೆಸ್ಟ್ ಡ್ರೈವಿಂಗ್ ಡೈನಾಮಿಕ್ಸ್ ಆ್ಯಂಡ್ ಇಂಟೆಲಿಜೆಂಟ್ HMI. ಇವಾಗಲೇ ಹೇಳಿದ ಹಾಗೆ 2 EV ಬ್ರ್ಯಾಂಡ್ಸಲ್ಲಿ ಮೊದಲನೇದಾಗಿ BE ಅಂದರೆ ಬಾರ್ನ್ ಎಲೆಕ್ಟ್ರಿಕ್ ಬ್ರ್ಯಾಂಡ್ ಅಂತ. ಇದರಲ್ಲಿ ಮಹೇಂದ್ರ ಅನ್ವಿಲ್ ಮಾಡಿರೋ ಅಂಥದ್ದು 3 SUVsನ. 3 SUVsನಲ್ಲಿ ಮೊದಲನೆಯದಾಗಿ BE05, BE07, BE09. ಮೊದಲನೇದು BE05 ಬಂದು SUVs ಅಕ್ಟೋಬರ್ 2025 ಲಾಂಚ್ ಆಗುತ್ತೆ ಅಂತ ಕಂಪನಿ ಹೇಳಿದೆ. ಎರಡನೆಯದು BE07 ಒಂದು ಫ್ಯಾಮಿಲಿ ಟೂರರ್ SUV. ಇದು BE05 ಲಾಂಚ್ ಆದ 1 ವರ್ಷದ ನಂತರ 2026 ಅಕ್ಟೋಬರ್ಗೆ ಲಾಂಚ್ ಆಗುತ್ತೆ. ಮುಂದೆ ನೋಡೋದಾದರೆ BE09 ಇದು ಒಂದು ಕೂಪ್ SUV. ಇದರ ಲಾಂಚ್ ಡೇಟ್ ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ. ಎರಡನೇ EV ಬ್ರ್ಯಾಂಡ್ ಬಂದು XUV ಬ್ರ್ಯಾಂಡ್ ಅಂತ. ಇದರಲ್ಲಿ E8 SUV ಮತ್ತು E9 SUV ಅನ್ನು ಪರಿಚಯಿಸಲಾಗಿದೆ. XUV E8 ಬಂದು ಎಲೆಕ್ಟ್ರಿಕ್ ವರ್ಷನ್ ಆಫ್ XUV 700. ಇದು 2025 ಬದಲು 1 ವರ್ಷ ಮುಂಚೆ 2024ರಲ್ಲೇ ಲಾಂಚ್ ಆಗುತ್ತೆ ಅಂತ ಕಂಪನಿ ತಿಳಿಸಿದೆ. XUV E9 SUV ಕೂಪ್ ಇದು ಏಪ್ರಿಲ್ 2025 ಲಾಂಚ್ ಆಗುತ್ತೆ ಅಂತಲೂ ಸಹ ತಿಳಿಸಿದೆ. ಹಾಗೆ ಇನ್ನೂ ಒಂದು ಖುಷಿ ವಿಚಾರ ಏನೆಂದರೆ ಮಹೇಂದ್ರ ಲವರ್ಸಿಗೆ ಮಹೇಂದ್ರ XUV 400 ಎಲೆಕ್ಟ್ರಿಕ್ SUVನ 6th ಸೆಪ್ಟೆಂಬರ್ಗೆ ಲಾಂಚ್ ಮಾಡುತ್ತೆ ಎಂದು ತಿಳಿಸಿದೆ. ಎಕ್ಸಿಸ್ಟಿಂಗ್ XUV 300 ಕಾಂಪ್ಯಾಕ್ಟ್ SUVನ ಮೇಲೆ ಈ ಮಾಡೆಲನ್ನು ಡಿಸೈನ್ ಮಾಡಲಾಗಿದೆ. ಡೈರೆಕ್ಟ್ ಕಾಂಪೀಟ್ ಮಾಡ್ತಿರೋದು ಟಾಟಾ ನೆಕ್ಸಾನ್ EV ಮ್ಯಾಕ್ಸ್ ಮತ್ತು MG ZS EV ಜೊತೆ. ಹಾಗೆ ಸ್ನೇಹಿತರೆ, ಮಹೇಂದ್ರ ತನ್ನ 8 ಹೊಸ ಎಲೆಕ್ಟ್ರಿಕ್ ಕಾರ್ಸ್ ನೇಮ್ಸ್ ಅನ್ನು ಟ್ರೇಡ್ ಮಾರ್ಕ್ ಮಾಡಿದೆ. ಅದರಲ್ಲಿ ಮೊದಲನೇದಾಗಿ XUV E1, XUV E2, XUV E3, XUV E5, XUV E6, XUV E7, XUV E8 ಮತ್ತು XUV E9. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ, ಇನ್ನು ವೆಹಿಕಲ್ ಇನ್ಫೋ ಝೋನ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳ್ತಾ, see you soon in next topic.